how to form sentences in future continuous. ಈ ವಿಡಿಯೋದಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ಅಪೂರ್ಣ ಭವಿಷ್ಯತ್ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. Here also it is very easy for us to form sentences in future continuous because the only helping verb here to be used is will be. ಇಲ್ಲಿಯೂ ಕೂಡ will be ಅನ್ನೋ ಒಂದೇ ಸಹಾಯಕ ಕ್ರಿಯಾಪದವನ್ನು ನಾವು ಬಳಕೆ ಮಾಡುವುದರಿಂದ ವಾಕ್ಯ ರಚನೆ ಬಹಳ ಸುಲಭ. ಫಾರ್ ಆಲ್ ಪರ್ಸನ್ಸ್, ಐ ಮೀನ್ ಐ, ವಿ, ಯು, ಯು, he, she, it and they, we make use of helping verb will be. ಯಾವುದೇ ಪರ್ಸನ್ಸ್ ಆಗಿರಬಹುದು. ಐ, ವಿ, ಯು, ಯು, he, she, it, they ಇವುಗಳಿಗೆಲ್ಲ ನಾವು ಒಂದೇ ಒಂದು ಸಹಾಯಕ ಕ್ರಿಯಾಪದ ಉಪಯೋಗಿಸುತ್ತೇವೆ, ಅದುವೇ will be. Then